ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕ ನೆಲದಲ್ಲಿ ಅದೆಷ್ಟೋ ಪುಣ್ಯಕ್ಷೇತ್ರಗಳು ನೆಲೆ ನಿಂತಿವೆ. ತಮ್ಮ ಶಕ್ತಿ ಮಹಿಮೆಗಳನ್ನು ಪಸರಿಸುತ್ತಾ ಜನೋದ್ಧಾರಕ್ಕೆ ತಲೆ ಎತ್ತಿವೆ. ಇಂತಹ ಮಹಾನ್ ಪುಣ್ಯಕ್ಷೇತ್ರಗಳ ಪೈಕಿ ಇಂದಿಗೂ ಅತಿ ಪೂಜನೀಯ ಮತ್ತು ಕೌತುಕ ಹುಟ್ಟಿಸೋ ಸ್ಥಳವೆಂದರೆ ಅದು ಬಾದಾಮಿಯ ಮಹಾಕೂಟ. ಮಹಾಕೂಟವು ಚಾಲುಕ್ಯರ ಕಾಲದ ಪ್ರಸಿದ್ಧ ಪುಣ್ಯಕ್ಷೇತ್ರ. ಬಾದಾಮಿಯ ಪೂರ್ವಕ್ಕೆ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ನಂದಿಕೇಶ್ವರ ಗ್ರಾಮದ ಬಳಿ ಇರುವ ಅತಿ ಪುಣ್ಯ ತೀರ್ಥಕ್ಷೇತ್ರವಾಗಿದ್ದು, ಚಾಲುಕ್ಯರು ತಮ್ಮ ಆಡಳಿತದ ಆದಿ ಭಾಗದಲ್ಲಿ ನಿರ್ಮಿಸಿದ ದೇವಾಲಯಗಳ ಅವಶೇಷಗಳನ್ನು ಒಳಗೊಂಡಿದೆ. ಮಹಾಕೂಟ ಪುಣ್ಯಕ್ಷೇತ್ರವು ದಕ್ಷಿಣ ಕಾಶಿ ಎಂದು ಪ್ರಖ್ಯಾತಿ ಹೊಂದಿದೆ. ಅತಿ ಅಮೂಲ್ಯವಾದ ಮತ್ತು ವಿರಳವಾದ ಗಿಡಮೂಲಿಕೆ ಸಂಪತ್ತು ಈ ಕ್ಷೇತ್ರದಲ್ಲಿ ಕಾಣಬಹುದು. ಈ ದೇವಾಲಯದ ಇತಿಹಾಸವನ್ನು ಕೆದಕಿದ್ರೆ ಕರ್ನಾಟಕದ ವೈಭವ ಕಾಣಿಸುತ್ತೆ. ಸ್ಥಳ ಪುರಾಣ ತಿಳಿದರೆ ಕಿವಿಗಳು ನಿಮಿರುತ್ತವೆ. ಪೌರಾಣಿಕ ಕಥಾ ಹಂದರದತ್ತ ಒಳಗಣ್ಣು ಹಾಯಿಸಿದ್ರೆ ಭಾವೋದ್ರೇಕವಾಗತ್ತೆ. ಅಷ್ಟೇ ಅಲ್ಲದೆ ಈ ಸ್ಥಳದ ಮಹಿಮೆಯನ್ನು ಅನುಭವಿಸಿದ್ರೆ ನಿಂತಲ್ಲಿಯೇ ಶರಣಾಗುವಂತೆ ಮಾಡಿಬಿಡುವ ಅತಿ ಪೂಜನೀಯ ಪುಣ್ಯಕ್ಷೇತ್ರವೇ ಮಹಾಕೂಟ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಮಹಾಕೂಟದ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕ್ರಿಸ್ತ ಶಕ 5ನೇ ಶತಮಾನದಿಂದ 8ನೇ ಶತಮಾನದ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಯ ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಲಿನಲ್ಲಿ ಭಾರೀ ಪ್ರಮಾಣದಲ್ಲಿ ದೇವಾಲಯ ನಿರ್ಮಾಣದ ಭರಾಟೆ ನಡೆಯಿತು. ಈ ಕಾಲದಲ್ಲಿ ಹಲವಾರು ನಮೂನೆಯ ದೇವಾಲಯಗಳು ನಿರ್ಮಾಣಗೊಂಡವು. ಕಾಲಾನಂತರದಲ್ಲಿ ಇವುಗಳು ನಗರ ಮತ್ತು ದ್ರಾವಿಡ ಶೈಲಿಯ ಭಾಗವಾದವು. ಬಾದಾಮಿಯ ಸುತ್ತಮುತ್ತ ಇರುವ ದೇವಾಲಯಗಳ ಪೈಕಿ ಮಹಾಕೂಟದಲ್ಲಿರುವ ಶಿವ ದೇವಾಲಯವು ತನ್ನ ಕಲಾತ್ಮಕತೆ ಹಾಗೂ ವಾಸ್ತುಶಿಲ್ಪದ ದೃಷ್ಟಿಯಿಂದ ಮುಖ್ಯವಾದುದಾಗಿದೆ. ಇಲ್ಲಿ ದಕ್ಷಿಣ ಭಾರತದ ವಿಶಿಷ್ಟವಾದ ವಿಮಾನ ಗೋಪುರವಿದೆ. ಕ್ರಿಸ್ತ ಶಕ 602ರಲ್ಲಿ ಚಾಲುಕ್ಯರ ಮಂಗಳೇಶನು ತನ್ನ ಯುದ್ಧ ವಿಜಯಗಳ ನೆನಪಿಗಾಗಿ ಇಲ್ಲಿ ಅನೇಕ ಶಿವ ದೇವಾಲಯಗಳನ್ನು ನಿರ್ಮಿಸಿದ್ದಾನೆ. ಮಹಾಕೂಟೇಶ್ವರ ದೇವಾಲಯದ ಮುಂದೆ ಚಾಲುಕ್ಯ ರಾಜ ಮಂಗಲೇಶನ ಶಾಸನವುಳ್ಳ ಅಷ್ಟಕೋನದ ಶಿಲಾಸ್ತಂಭವಿತ್ತು. ಇದು ಈಗ ಬಿಜಾಪುರದಲ್ಲಿರುವ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿದೆ. ಮಂಗಳೇಶ ಕಳಚುರಿ ಮುಂತಾದವರನ್ನ ಗೆದ್ದು ಯುದ್ಧದಲ್ಲಿ ಸಂಗ್ರಹವಾದ ಐಶ್ವರ್ಯವನ್ನ ಚಕ್ರವರ್ತಿಯಾಗಿದ್ದ ತನ್ನ ಅಣ್ಣ ಶಕವರ್ಷನಿಗೆ ಸುಮಾರು 524ರಲ್ಲಿ ಅರ್ಪಿಸಿದನೆಂದು ಶಾಸನದಲ್ಲಿ ಹೇಳಿದೆ. ಆದ್ದರಿಂದ ಈ ದೇವಾಲಯ 6ನೆಯ ಶತಮಾನದೆಂದು ತೋರುತ್ತೆ. ಈ ಶಾಸನವಲ್ಲದೆ ಮಹಾಕೂಟೇಶ್ವರನಿಗೆ ದೇವಾಲಯದ ಕಂಬದ ಮೇಲೆ ವಿಜಯಾದಿತ್ಯನ ಪ್ರಾಣವಲ್ಲಭೆಯಾಗಿದ್ದ ವಿನಾಪೋಟಿಯ ಶಾಸನವೂ ಇದೆ. ಇವಳು ದೇವರಿಗೆ ಚಿನ್ನದಿಂದ ಕಟ್ಟಿದ ಪೀಠ ಮತ್ತು ಬೆಳ್ಳಿಕೊಡೆ ಮಾಡಿಸಿದಳೆಂದು, ಮಂಗಳ ಊರಿನ 8 ಕ್ಷೇತ್ರ ಭೂಮಿಯನ್ನ ದಾನ ಮಾಡಿದಳೆಂದು ಶಾಸನದಲ್ಲಿದೆ. ಇಲ್ಲಿರುವ ಹಲವು ಶೈವ ದೇವಾಲಯಗಳಿಂದ ಇದೊಂದು ಪ್ರಸಿದ್ಧ ಶೈವ ಧರ್ಮದ ಕೇಂದ್ರವಾಗಿದ್ದಿರಬೇಕೆಂದು ಊಹಿಸಲಾಗಿದೆ. ಮಹಾಕೂಟೇಶ್ವರ ಹಾಗೂ ಮಲ್ಲಿಕಾರ್ಜುನ ದೇವರ ದೇವಾಲಯಗಳನ್ನ ಒಂದೇ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಬೆಟ್ಟಗಳ ಸಾಲಿನ ನಡುವೆ ಹಸಿರುವನ ರಾಶಿಯ ನಡುವೆ ಕಂಗೊಳಿಸುವ ಈ ದೇವಾಲಯ ರುದ್ರ ರಮಣೀಯವಾಗಿ ಕಾಣಿಸುತ್ತೆ. ಈ ದೇವಾಲಯವು 8ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂಬುದು ಸ್ಥಳೀಯರ ನಂಬಿಕೆ. ದೇವಾಲಯದ ಸುತ್ತ ಅಗಸ್ತೇಶ್ವರ, ವೀರಭದ್ರೇಶ್ವರ ಹೀಗೆ ಮೊದಲಾದ ಹಲವಾರು ಚಿಕ್ಕ ಗುಡಿಗಳಿವೆ. ಪ್ರಮುಖ ದೇಗುಲದ ಹೊರಭಿತ್ತಿಯ ಮೇಲೆ ವಿಷ್ಣು, ಸ್ಥಾನಕ ಬ್ರಹ್ಮ, ಅರ್ಧನಾರೀಶ್ವರ, ಪರಶುಧರ, ಶಿವ, ತ್ರಿಶೂಲಧಾರಿ ಶಿವ ಮೊದಲಾದ ಕೆತ್ತನೆ ಇದೆ. ಕೆಳಸ್ತರಗಳಲ್ಲಿ ಸುಂದರ ಶಿಲ್ಪಕಲಾ ಕೆತ್ತನೆ ಇದೆ. ಇಲ್ಲಿ ಸೂಕ್ಷ್ಮ ಕೆತ್ತನೆ ಇಲ್ಲದಿದ್ದರೂ ಮನೋಹರವಾದ ಶಿಲ್ಪಕಲಾ ಸೌಂದರ್ಯವಿದೆ. ಬಾದಾಮಿ ಚಾಲುಕ್ಯರ ನಾಡಿನಲ್ಲಿ ಶಿಲೆಗಳು ಸಂಗೀತವನ್ನು ಹಾಡುತ್ತವೆ. ವಿಶೇಷ ವಾಸ್ತು ಶೈಲಿಯ ಸುಂದರ ದೇವಾಲಯಗಳು ಆಸ್ತಿಕರಿಗೆ ಭಕ್ತಿ ಭಾವ ಮೂಡಿಸಿದ್ರೆ, ನಾಸ್ತಿಕರನ್ನ ತಮ್ಮ ಕಲಾ ಶ್ರೀಮಂತಿಕೆಯಿಂದ ಕೈಬೀಸಿ ಕರೀತಾವೆ. ಮಹಾಕೂಟೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳ ಮಧ್ಯೆ ಒಂದು ಪುಷ್ಕರಣಿ ಇದೆ. ಅದರ ಸುತ್ತಲೂ ಸಣ್ಣ ಸಣ್ಣ ದೇವಾಲಯಗಳಿವೆ. ಶಿವ ಭಕ್ತರಿಗೆ ಇಂದಿಗೂ ಇದೊಂದು ಪುಣ್ಯ ಸ್ಥಳವಾಗಿದ್ದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಅನೇಕ ದೇವಾಲಯಗಳ ಸಮುಚ್ಚಯವಾಗಿರೋದ್ರಿಂದ ಇದಕ್ಕೆ ಮಹಾಕೂಟ ಎಂದು ಹೆಸರು ಬಂತು. ಇಲ್ಲಿನ ಮುಖ್ಯ ದೇವಾಲಯವೊಂದರ ಶಾಸನದಲ್ಲಿ ಅನ್ಯ ಕ್ಷೇತ್ರಗಳಲ್ಲಿ ಮಾಡಿದ ಪಾಪವು ಪುಣ್ಯಕ್ಷೇತ್ರಗಳಲ್ಲಿ ತೊಳೆಯಲ್ಪಡುತ್ತದೆ, ಆದರೆ ಪುಣ್ಯಕ್ಷೇತ್ರಗಳಲ್ಲಿ ಪಾಪ ಮಾಡಿದರೆ ಅದು ವಜ್ರಲೇಪವಿದ್ದಂತೆ ಎಂದು ಅಪವಿತ್ರಗೊಳಿಸುವ ಭಕ್ತರಿಗೆ ಎಚ್ಚರಿಕೆ ಶಾಸನವನ್ನ ಅನಾದಿ ಕಾಲದಲ್ಲೇ ಬರೆಸಲಾಗಿದೆ. ದೇವಾಲಯದಲ್ಲಿ ಪತ್ತೆಯಾದ 2 ಪ್ರಮುಖ ಶಾಸನಗಳಿಂದಾಗಿ ಮಹಾಕೂಟವು ಇತಿಹಾಸಕಾರರಿಗೆ ಮಹತ್ವದ ತಾಣವಾಗಿದೆ. ಸ್ತಂಭ ಮತ್ತು ಮುಖಮಂಟಪದ ಶಾಸನಗಳು ಚಾಲುಕ್ಯ ರಾಜವಂಶದ ಇತಿಹಾಸವನ್ನು ಬಿಂಬಿಸ್ತವೆ. ಅಲ್ಲಿ ದೊರೆತ ಕಂಬದ ಶಾಸನದ ಪ್ರಕಾರ ಇದನ್ನ ಧರ್ಮ ವಿಜಯ ಸ್ತಂಭ ಎಂದು ಕರೀತಾರೆ. ಈ ಶಾಸನವು ಚಾಲುಕ್ಯರ ಸಾಧನೆಗಳು ಮತ್ತು ಅವರ ಸೇನಾ ದಂಡಯಾತ್ರೆಯ ವಿವರಗಳನ್ನು ದಾಖಲಿಸುತ್ತವೆ.
ಇನ್ನು ಮತ್ತೊಂದು ಮುಖಮಂಟಪ ಶಾಸನ. ಇದನ್ನ ವಿನಪೋತಿ ಶಾಸನ ಅಂತಲೂ ಕರೀತಾರೆ. ಈ ಶಾಸನವು ದೇವಾಲಯದ ಮುಖಮಂಟಪದಲ್ಲಿ ದಾಖಲಾಗಿದೆ. ವಿನಪೋತಿ ದೇವರಿಗೆ ನೀಡಿದ ಬೆಳ್ಳಿಯ ಛತ್ರಿ ಮತ್ತು ಮಾಣಿಕ್ಯಗಳನ್ನ ನೀಡಿದ ಕಥೆಯನ್ನ ಹೇಳುತ್ತೆ. ಹಾಗಾಗಿ ಇದನ್ನ ವಿನಪೋತಿ ಎಂದು ಕರೀತಾರೆ. ಮಹಾಕೂಟ ದೇವಾಲಯಗಳ ಗುಂಪು ವಾಸ್ತುಶಿಲ್ಪ. ಮಹಾಕೂಟ ದೇವಾಲಯಗಳ ಸಮೂಹವು ಐಹೊಳೆ ವಾಸ್ತುಶಿಲ್ಪ ಶೈಲಿಯ ಕಟ್ಟಡಗಳ ಪ್ರತಿಬಿಂಬದಂತಿದೆ. ದೇವಾಲಯಗಳು ಚಾಲುಕ್ಯರು ಅನುಸರಿಸಿದ ದ್ರಾವಿಡ ಮತ್ತು ನಾಗರ ಶೈಲಿಯ ಬಗ್ಗೆ ಸಾಕಷ್ಟು ಹೆಮ್ಮೆ ಪಡುವಂತೆ ಮಾಡುತ್ತೆ. ದೇವಾಲಯಗಳು ಗರ್ಭಗುಡಿಯ ಮೇಲೆ ವಕ್ರರೇಖೆಯ ಗೋಪುರಗಳನ್ನು ಹೊಂದಿವೆ. ಸಾಕ್ಷಾತ್ ಶಿವನಿಗೆ ಸಮರ್ಪಿತವಾದ ವಿವಿಧ ದೇವಾಲಯಗಳಲ್ಲಿ ಮಹಾಕೂಟೇಶ್ವರ ದೇವಾಲಯವು ಎಲ್ಲಕ್ಕಿಂತ ಪ್ರಮುಖವಾದದ್ದು. ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ವಕ್ರರೇಖೆಯ ಗೋಪುರದ ಮೇಲೆ ಶಿವಲಿಂಗವನ್ನು ಹೊಂದಿದ್ದು, ಮುಂಭಾಗದಲ್ಲಿರುವ ನಂದಿಯ ದೇವಾಲಯದಂತೆ ಈ ಮುಖ್ಯ ದೇವಾಲಯದ ಸುತ್ತಲೂ ಇತರ ಸಣ್ಣ ದೇವಾಲಯಗಳಿವೆ. ಗೋಡೆಗಳನ್ನ ಶಿವನ ಅದ್ಭುತ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಇದರ ಸೌಂದರ್ಯವನ್ನ ವರ್ಣಿಸಲ ಸಾಧ್ಯ. ಇದಲ್ಲದೆ ದೇವಾಲಯವು ವಿಷ್ಣು ಪುಷ್ಕರಣಿ ಎಂದು ಕರೆಯಲ್ಪಡುವ ಕಲ್ಯಾಣಿಯನ್ನ ಹೊಂದಿದೆ. ಮಹಾಕೂಟ ದೇವಾಲಯಗಳ ಸಮೂಹವನ್ನ ಚಾಲುಕ್ಯ ರಾಜವಂಶದ ಆರಂಭದಲ್ಲಿ ನಿರ್ಮಿಸಲಾಯಿತು. ಇದು ಪ್ರಾಚೀನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಬಗ್ಗೆ ಬಹಳಷ್ಟು ಉಲ್ಲೇಖಗಳು, ವರ್ಣನೆಗಳು ಕಾಣಸಿಗ್ತವೆ. ಮಹಾಕೂಟವು ಬಾದಾಮಿಯ ಹತ್ತಿರವಿರುವ 2 ಬೆಟ್ಟಗಳ ಪೂರ್ವ ಇಳಿಜಾರಿನ ತಪ್ಪಲಿನಲ್ಲಿರುವ ಪುಟ್ಟ ಹಳ್ಳಿ. ಇದು ಶೈವರು ಮತ್ತು ಶಾಕ್ತ ಸಂಪ್ರದಾಯದವರ ಪುರಾತನ ಭಕ್ತಿ ಕೇಂದ್ರವಾಗಿತ್ತು. ಪುರಾಣ ಕಥೆಗಳತ್ತ ಮೆಲುಕು ಹಾಕಿದ್ರೆ, ವಾತಾಪಿ ಮತ್ತು ಇಲ್ವಲ ಎಂಬ ರಾಕ್ಷಸ ಸಹೋದರರನ್ನ ಅಗಸ್ತ್ಯ ಮುನಿಗಳು ಸಂಹಾರ ಮಾಡಿದ್ದು ಇದೇ ಜಾಗದಲ್ಲಿ. ಈ 2 ಬೃಹತ್ ಬೆಟ್ಟಗಳು ಆ ರಾಕ್ಷಸರ ಅವಶೇಷಗಳೆಂದೇ ನಂಬಲಾಗಿದೆ. ಈ ಹಳ್ಳಿಗೆ ಹತ್ತಿರದಲ್ಲೇ ಕೆಲವು ದೇವಾಲಯಗಳ ಸಮೂಹವಿದೆ. ಇವುಗಳಲ್ಲಿ ಬಹುಪಾಲು ಶಿವ ದೇಗುಲಗಳು. ಕೆಲವನ್ನ ನಗರ ಶೈಲಿಯಲ್ಲಿ ಕಟ್ಟಲಾಗಿದ್ರೆ ಇನ್ನು ಕೆಲವು ದ್ರಾವಿಡ ಶೈಲಿಯಲ್ಲಿವೆ. ಅವುಗಳಲ್ಲಿ ಅತ್ಯಂತ ಬೃಹತ್ ಮತ್ತು ಮುಖ್ಯವಾದುದೇ ಮಹಾಕೂಟ ಅಥವಾ ಮಹಾಕೂಟೇಶ್ವರ ದೇವಾಲಯ. ಇದು ಪ್ರಾಚೀನ ಶೈಲಿಯ ದೇವಾಲಯವಾಗಿದ್ದು ಪೂರ್ವಾಭಿಮುಖವಾಗಿದೆ. ಇಲ್ಲಿ ಅರ್ಧಮಂಟಪ, ಮುಖಮಂಟಪ, ಗರ್ಭಗೃಹ, ವಿಮಾನ ಮತ್ತು ಕಳಶ ಎಲ್ಲವೂ ದ್ರಾವಿಡ ಶೈಲಿಯಲ್ಲಿದೆ. ಅತ್ಯಂತ ಸುಂದರವಾದ ಲಿಂಗವನ್ನ ಪ್ರತಿಷ್ಠಾಪಿಸಲಾಗಿದ್ದು ಅಲ್ಲಿ ನಿತ್ಯ ಪೂಜೆ ನಡೆಯುತ್ತೆ. ಪ್ರವೇಶ ದ್ವಾರದ ಇಕ್ಕೆಲಗಳಲ್ಲಿ ಶೈವ ಮಾದರಿಯ ದ್ವಾರಪಾಲಕರಿದ್ದಾರೆ. ಆ ವಿಗ್ರಹಗಳ ಕೆತ್ತನೆ ಭೈರವ ಮತ್ತು ಚಾಮುಂಡರನ್ನ ಹೋಲುತ್ತದೆ. 4 ಚೌಕ ಕಂಬಗಳ ಮುಖಮಂಟಪದಲ್ಲಿ ಯಾವುದೇ ವಿಶೇಷವಾದ ಅಲಂಕಾರಗಳಿಲ್ಲ. ದೇವಾಲಯದ ಹೊರಗಡೆ ಪ್ರಾರಂಭದಲ್ಲಿಯೇ ಚಾಲುಕ್ಯರ ಕಾಲದ ಶಿಲ್ಪಿಗಳು ನಿರ್ಮಿಸಿದ ಹಲವು ಕಲಾಕೃತಿಗಳಿವೆ. ಅವುಗಳಲ್ಲಿ ಮುಖ್ಯವಾದವು ಅರ್ಧನಾರೀಶ್ವರ, ಪೃಥ್ವಿಯನ್ನ ರಕ್ಷಿಸುತ್ತಿರುವ ವರಹ ಮತ್ತು ಇತರ ಕೆಲವು ರಕ್ಷಕ ದೇವರುಗಳ ಮೂರ್ತಿಗಳಿವೆ. ಚಾಲುಕ್ಯರ ದೇವಾಲಯಗಳಲ್ಲಿರುವಂತೆಯೂ ಇಲ್ಲಿಯೂ ರಂಧ್ರ ಕೊರೆದ ಕಿಟಕಿಗಳಿವೆ. ದೊಡ್ಡ ಗಂಟಾಹಾರ ತೊಟ್ಟಿರುವ ನಂದಿಯ ವಿಗ್ರಹ ಸುಮನೋಹರವಾಗಿದೆ. ನಿಷ್ಕಪಟ ವಿಜಯದ ಸಂಭ್ರಮಾಚರಣೆ ಸಲುವಾಗಿ ಇಲ್ಲಿ ಸ್ಥಾಪಿತವಾಗಿರುವ ಹೊಯ್ಗೆ ಕಲ್ಲಿನ ಕಂಬದಲ್ಲಿ ಮಹಾಕೂಟೇಶ್ವರ ದೇವರ ಸಂಪತ್ತು ಮತ್ತು ವೈಭವವನ್ನ ಸಾರುವ ಶಾಸನವಿದೆ. ದೇವಾಲಯದ ಒಳಭಾಗದಲ್ಲಿರುವ ಕಂಬಗಳಲ್ಲಿ ಇನ್ನೂ 16 ಶಾಸನಗಳಿವೆ. ಮತ್ತೊಂದು ಶಾಸನದಲ್ಲಿ ಚಾಲುಕ್ಯ ದೊರೆ ಮಂಗಳೇಶನು ಬಾದಾಮಿ ಮತ್ತು ಐಹೊಳೆಯ ಸುತ್ತಮುತ್ತ ಇರುವ ಭೂಮಿಯನ್ನ ಮುಕುಟೇಶ್ವರನಿಗೆ ದಾನ ನೀಡಿದನೆಂದು ಪ್ರಸ್ತಾಪವಿದೆ. ವಾಸ್ತುಶಿಲ್ಪದ ದೃಷ್ಟಿಯಿಂದ ಈ ದೇವಾಲಯ ಕ್ರಿಸ್ತಶಕ 690ಕ್ಕೂ ಮೊದಲೇ ನಿರ್ಮಾಣವಾಗಿದೆ ಎಂದು ನಂಬಲಾಗಿದೆ. ದೇವಾಲಯ ಸಂಕೀರ್ಣದ ನಡುವೆ ಬೃಹತ್ ವಿಷ್ಣು ಪುಷ್ಕರಣಿ ಇದೆ. ಪರ್ವತ ಝರಿಗಳಿಂದ ಹರಿದು ಬರುವ ನೀರು ಈ ಪುಷ್ಕರಣಿಯಲ್ಲಿ ತುಂಬಿ ಹೆಚ್ಚುವರಿ ನೀರು ಅಕ್ಕಪಕ್ಕದ ತೋಟಗಳಿಗೆ ಸಾಗತ್ತೆ. ಪುಷ್ಕರಣಿಯ ಮಧ್ಯದಲ್ಲಿರುವ ಪುಟ್ಟ ಮಂಟಪದಲ್ಲಿ 5 ಮುಖಗಳ ಪಂಚಮುಖಿ ಲಿಂಗವಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ಹಾಗೂ ರಥೋತ್ಸವ ನಡೆಯುತ್ತೆ. ಆಗ ಅಸಂಖ್ಯಾತ ಭಕ್ತರು ಹಾಗೂ ಪ್ರವಾಸಿಗರು ಇಲ್ಲಿ ನೆರೆಯುತ್ತಾರೆ. 10 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಮಹಾಕೂಟಕ್ಕೆ ಬಾದಾಮಿಯಿಂದ ಉತ್ತಮ ರಸ್ತೆ ಇದೆ. ಬಾದಾಮಿಯಿಂದ ಈ ಸ್ಥಳಕ್ಕೆ ಆಗಮಿಸಲು ಸ್ಥಳೀಯವಾಗಿ ಉತ್ತಮ ಸಾರಿಗೆ ಸೌಕರ್ಯವಿದೆ. ಪ್ರವಾಸಿಗರು ತಂಗುವುದಕ್ಕೂ ಕೂಡ ವಿಶ್ರಾಂತಿ ಗೃಹ, ವಸತಿ ಗೃಹಗಳು, ಪರಿವೀಕ್ಷಣಾ ಮಂದಿರಗಳ ಸೌಲಭ್ಯವಿದೆ. ನೀವು ಕೂಡ ಬಿಡುವಾದಾಗ ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ. ಖಂಡಿತವಾಗ್ಲೂ ಮನಸ್ಸಿಗೆ ಸುಖಪ್ರದವಾಗತ್ತೆ. ಕಷ್ಟಗಳನ್ನ ಎದುರಿಸುವ ಶಕ್ತಿಯನ್ನ ಆ ಭಗವಂತ ಖಂಡಿತವಾಗ್ಲೂ ದಯಪಾಲಿಸ್ತಾನೆ. ಆ ಮಹಾಕೂಟ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.